ಸೊ ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ದಿ ಹ್ಯಾಂಡ್ ಹೆಲ್ಡ್ ಸಿವಿಂಗ್ ಮಷಿನ್, ಪೋರ್ಟೇಬಲ್ ಆ್ಯಂಡ್ ಕಾರ್ಡ್ಲೆಸ್ ಸಿವಿಂಗ್ ಮಷಿನ್ ಬಗ್ಗೆ ಹೇಳ್ತೀನಿ. ನೀವು ಇದನ್ನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಕ್ಯಾರಿ ಮಾಡೋದಕ್ಕೆ ತುಂಬ ಈಸಿ ಇದೆ. ಸೊ ಇದು ದೊಡ್ಡ ಮಷಿನ್ ಹೇಗೆ ವರ್ಕ್ ಮಾಡುತ್ತೆ ಅದೇ ಥರ ಇದು ಕೂಡ ವರ್ಕ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆದರೂ ನಿಮಗೆ ಏನಾದರೂ ಸ್ವಲ್ಪ ಸ್ಟಿಚ್ ಮಾಡೋದಿತ್ತು, ನಿಮ್ಗೆ ಏನಾದರೂ ರಿಪೇರ್ ಮಾಡೋದಿತ್ತು ಕ್ಲೋತ್ಸ್ಗೆ ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನೋಡೋಣ ಹೇಗಿದೆ ಅಂತ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಸೊ ನಾನು ಇದನ್ನು ಮೀಶೋ ಅಲ್ಲಿ ಆರ್ಡರ್ ಮಾಡಿದ್ದೆ. ಇದು ನಾನು ಪರ್ಚೇಸ್ ಮಾಡಿದ್ದು 405 ರುಪೀಸ್ಗೆ, 405 ರೂಪಾಯಿಗೆ ಇದು ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮಗೆ ಮೀಶೋ ಅಲ್ಲಿ ಡಿಸ್ಕೌಂಟಲ್ಲಿ ಕೂಡ ಸಿಗುತ್ತೆ. ನೋಡೋಣ, ಈಗ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ಇದಕ್ಕೆ ಏನೇನು ಬೇಕು, ಬಾಬಿನ್ ಮತ್ತು ಥ್ರೆಡ್ ಏನೇನು ಬೇಕು ಇದರಲ್ಲಿದೆ. ಈಗ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡಬೇಕಂತ. ಸೊ ನೋಡ್ಬೋದು ಪೋರ್ಟೇಬಲ್ ಕಾರ್ಡ್ಲೆಸ್ ಮಷಿನ್ ಹೇಗಿದೆ ಅಂತ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕೆಂಬುದನ್ನು ಹೇಳ್ಕೊಡ್ತೀನಿ. ಸೊ ಇದರ ಪಾರ್ಟ್ಸನ್ನು ನೀವು ನೋಡ್ಬೋದು ಇಲ್ಲಿ. ಸೊ ಫಸ್ಟ್ ಇದ್ರ ಪಾರ್ಟ್ಸ್ ನಿಮ್ಗೆ ಗೊತ್ತಾಗಿರಬೇಕು. ಸೊ ಇಲ್ಲಿ ಇದು ಬಂದುಬಿಟ್ರು ರೋಟ್ರಿ ವೀಲ್ ಅಂತ. ನೀವು ಇದನ್ನು ಹೈಟ್ ಇದಕ್ಕೆ ಅಡ್ಜಸ್ಟ್ ಮಾಡ್ಬೋದು. ಮತ್ತು ಇದು ಬಾಬಿನ್, ಇಲ್ಲಿ ನೀವು ಬಾಬಿನನ್ನು ಹಾಕ್ಬೋದು. ಇಲ್ಲಿ ಫಾಸ್ಟ್ರಿಂಗ್ ಪ್ಲೇಟ್ ಇದೆ. ಇದು ಬಂದುಬಿಟ್ಟು ಸ್ಕ್ರೂ. ಸೊ ನೆಕ್ಸ್ಟ್ ಇವಾಗ ಇದು ಆನ್ ಆ್ಯಂಡ್ ಆಫ್ ಬಟನ್, ನೀವು ಲಾಕ್ ಮತ್ತು ಅನ್ಲಾಕ್ ಮಾಡ್ಬೋದು. ಇಲ್ಲಿ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇದೆ. ಸೊ ಇಲ್ಲಿ ನಿಮಗೆ 4 ಬ್ಯಾಟ್ರಿ ಬೇಕು. ನಾನಿವಾಗ ಬ್ಯಾಟ್ರಿ ಹಾಕಿ ತೋರಿಸ್ತೀನಿ. ಸೊ ಇದ್ರ ಜೊತೆಗೆ ಏನೇನು ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ. ಸೊ ಬಾಬಿನ್ ಇಲ್ಲಿ ನೀವು ಹಾಕ್ಬೋದು. ಇಲ್ಲಿ ಇದು ಬಂದುಬಿಟ್ಟು ನೀವು ದೊಡ್ಡದಾದ ದಾರ ಯೂಸ್ ಮಾಡ್ತಿದ್ರೆ ನೀವು ಹಾಕ್ಬೋದು. ಸೊ ಇಲ್ಲಿ ಇದ್ರ ಜೊತೆ ಏನೇನು ಕೊಟ್ಟಿದ್ದಾರೆ ನೋಡ್ಬೋದು. ಇದನ್ನು ನೀವು ದೊಡ್ಡ ರೀಲ್ ಇದ್ದರೆ ಯೂಸ್ ಮಾಡ್ಬೋದು. ಈ ಥರ ರೀಲ್ಸ್ ಹಾಕಿ ನೀವು ಯೂಸ್ ಮಾಡ್ಬೋದು ಇದನ್ನು. ನೆಕ್ಸ್ಟ್ ಇಲ್ಲಿ ಬಾಬಿನ್ ಕೊಟ್ಟಿದ್ದಾರೆ, 2 ಇದೆ. ಸೊ ನೆಕ್ಸ್ಟು ಇಲ್ಲಿ ಒಂದು ನೀಡಲ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಮತ್ತು ನೀವು ಥ್ರೆಡನ್ನು ಅದರಲ್ಲಿ ನೀಡಲಲ್ಲಿ ಹಾಕೋದಕ್ಕೆ ಇದನ್ನು ಥ್ರೆಡರ್ ಕೊಟ್ಟಿದ್ದಾರೆ. ಸೊ ಇವಾಗ ಇದು ಎಕ್ಸ್ಟ್ರಾ ನೀಡಲ್ ಇದೆ. ಆಲ್ರೆಡಿ ಇಲ್ಲಿ ಒಂದು ನೀಡಲ್ ಕೊಟ್ಟಿದ್ದಾರೆ ಅವರು. ಸೊ ನಿಮಗೆ ಎಕ್ಸ್ಟ್ರಾ ನೀಡಲ್ ಅವಶ್ಯಕತೆ ಇದ್ದಾಗ ನೀವು ರಿಪ್ಲೇಸ್ ಮಾಡ್ಬೋದು. ಸೊ ಇಲ್ಲಿ ಇವಾಗ ನೀವು ಬಾಬಿನನ್ನು ಹಾಕಿ ಯೂಸ್ ಮಾಡ್ಬೋದು. ಇಲ್ಲಿ ಇದು ಹಾಕಿ ತೋರಿಸ್ತೀನಿ. ಇಲ್ಲಿ ಒಂದು ಸ್ಪ್ರಿಂಗ್ ಇದೆ. ಸೊ ಇವಾಗ ಆಲ್ರೆಡಿ ಇಲ್ಲಿ ದಾರ ಹಾಕಿದ್ದಾರೆ. ಇದನ್ನು ನಾನು ಇಲ್ಲಿ ಫಿಕ್ಸ್ ಮಾಡ್ತೀನಿ. ಫಸ್ಟು ಈ ಥರ ಇಟ್ಟು ಓಕೆ. ಇದಾದ ಸೊ ಫಸ್ಟ್ ಥ್ರೆಡನ್ನು ಇಲ್ಲಿ ಹಾಕಬೇಕು. ಅದಾದ ನಂತರ ಇಲ್ಲಿ ಟೆನ್ಷನ್ಗೆ ಥ್ರೆಡನ್ನು ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ನೀಡಲಲ್ಲಿ ಹಾಕಬೇಕು. ಇವಾಗ ನೋಡಿ ನಾನು ಥ್ರೆಡ್ ಇದರಲ್ಲಿ ಹಾಕಿ ತೋರಿಸ್ತೀನಿ. ಓಕೆ. ಸೊ ಇವಾಗ ಥ್ರೆಡ್ ಹಾಕಿದ್ದೀನಿ. ನೆಕ್ಸ್ಟು ಇವಾಗ ನಿಮಗೆ ಬ್ಯಾಟ್ರಿ ಹೇಗೆ ಯೂಸ್ ಮಾಡಬೇಕೆಂಬುದನ್ನು ಹೇಳ್ತೀನಿ. ಇಲ್ಲಿ ಫಸ್ಟ್ ನೀವು ಈ ಥರ ಹಾಕ್ಬೇಕು. ಶೆಲ್ಲು 2 ಶೆಲ್ಲು ಉಲ್ಟಾ ಹಾಕಬೇಕು, 2 ಶೆಲ್ಲು ಕರೆಕ್ಟಾಗಿ ಹಾಕಬೇಕು. ಆವಾಗ ಆನ್ ಆಗುತ್ತೆ. ಸೊ ಇವಾಗ ಪ್ರೆಸ್ ಮಾಡಿ.
ಲಾಕ್ ಮಾಡಬೇಕು. ಸೊ ಇಲ್ಲಿ ಕೂಡ ನೀವು ಅನ್ಲಾಕ್ ಅಥವಾ ಲಾಕ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಆನ್ ಮಾಡೋದಿದ್ದರೆ ಈ ಥರ ಇದನ್ನು ಅನ್ಲಾಕ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಇದು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಬೇಡ ಅಂದರೆ ನೀವು ಅನ್ಲಾಕ್ ಮಾಡ್ಬೋದು. ಸೊ ಇವಾಗ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ಬಟ್ಟೆ ಇಡ್ತಾ ಇದ್ದೀನಿ ಮಧ್ಯದಲ್ಲಿ. ಸೊ ಇವಾಗ ಈಗ ಪ್ರೆಸ್ ಮಾಡಿದ್ರೆ ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಈ ಥರ ಒಂದು ಲೆಫ್ಟ್ ಹ್ಯಾಂಡನ್ನು ಕ್ಲೋತ್ ಜೊತೆ ಹಿಡಿಬೇಕು. ಅದಾದ ನಂತರ ಈ ಥರ ಸ್ಟಿಚ್ ಆಗಿದೆ ನೋಡಿ, ಎಷ್ಟು ಫಾಸ್ಟಾಗಿ ಸ್ಟಿಚ್ ಆಗಿದೆ. ನಿಮಗೆ ಈ ಸ್ಕ್ರೂವನ್ನು ಯೂಸ್ ಮಾಡಿ ಈ ಟೆನ್ಷನನ್ನು ನೀವು ಕಡಿಮೆ ಮತ್ತು ಹೆಚ್ಚು ಮಾಡಿದ್ರೆ ಸ್ಟಿಚ್ಚು ಟೈಟ್ ಅಥವಾ ಲೂಸ್ ಮಾಡ್ಬೋದು. ಓಕೆ, ಸೊ ಇವಾಗ ನೋಡಿ ಸ್ಟಿಚ್ ಮಾಡಿದ್ದೀನಿ. ನೀವು ಇದನ್ನು ಸ್ಟಿಚ್ ಆದ ನಂತರ ಥ್ರೆಡನ್ನು ಕಟ್ ಮಾಡಬೇಕು. ಸೊ ಇವಾಗ ನೋಡಿ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡಿದ ನಂತರ ಥ್ರೆಡನ್ನು ಕಟ್ ಮಾಡಬೇಕು. ಆವಾಗ ನೀವು ಏನು ಮಾಡ್ಬೋದು, ಈ ಥರ ಮೇಲೆ ಮಾಡಿ. ಸೊ ಈ ಥರ ಥ್ರೆಡನ್ನು ಕಟ್ ಮಾಡಿ ನಂತರ ಪ್ರೆಸ್ ಮಾಡಿ ಲಾಕ್ ಮಾಡಬೇಕು. ಸೊ ನೋಡ್ಬೋದು ಯಾವ ಥರ ಸ್ಟಿಚ್ ಆಗಿದೆ ಅಂತ, ಎಷ್ಟು ಫಾಸ್ಟ್ ಆಗಿದೆ. ಇದು ಹಿಂದ್ಗಡೆ ಈ ಥರ ಕಾಣಿಸುತ್ತೆ. ಸೊ ನೀವು ಇದನ್ನು ಲಾಸ್ಟ್ ಥ್ರೆಡನ್ನು ಅನ್ಲಾಕ್ ಮಾಡದಿದ್ದರೆ ಇದೆಲ್ಲ ಇವಾಗ ನೀವು ಸ್ಟಿಚ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಲಾಕ್ ಮಾಡಬೇಕು. ಸೊ ಈ ಥರ ನೀವು ಕೂಡ ಈ ಸ್ಟಿಚಿಂಗ್ ಮಷೀನನ್ನು ಯೂಸ್ ಮಾಡ್ಬೋದು. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ. ನಿಮಗೆ ಸಣ್ಣ ಪುಟ್ಟ ಏನಾದರೂ ಕ್ಲೋತ್ ರಿಪೇರ್ ಮಾಡೋದಿದ್ದರೆ ನೀವು ಯೂಸ್ ಮಾಡ್ಬೋದು. ಇದನ್ನು ನೀವು ಎಲ್ಲಿ ಬೇಕಾದರೆ ಯಾವಾಗೂ ಕ್ಯಾರಿ ಮಾಡ್ಬೋದು. ಸೊ ದೊಡ್ಡ ಮಷಿನ್ಗಿಂತ ನಿಮಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.